ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಿಚ್ಕಿನ ಬೇಳೆಕಾಳಲ್ಲಿ ಮಿಕ್ಸ್ಚರ್ ಯಾವ ಥರ ಮಾಡೋದು ಏನು ಅಂತ ನೋಡೋಣ ಬನ್ನಿ. ಸ್ನ್ಯಾಕ್ಸ್ ಐಟಮ್ಮು ತುಂಬಾ ಚೆನ್ನಾಗಿರುತ್ತೆ. ಯಾವ ಥರ ಮಾಡೋದು ಏನು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಫಸ್ಟು. ಮೊದಲಿಗೆ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಒಂದು ಹಿಡಿಯಾಗಷ್ಟು. ಹಾಗೆಯೇ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 6-7 ತೊಗೊಂಡಿದ್ದೀನಿ. ನಿಮ್ಮ ಖಾರ ನೋಡಿಕೊಂಡು ಸ್ವಲ್ಪ ತೊಗೊಳ್ಳಿ. ಹಾಗೆಯೇ ಗೋಡಂಬಿ ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿ ಹಾಗೇನೆ ಜಜ್ಜಿಟ್ಕೊಂಡಿದ್ದೀನಿ, ಹೊಟ್ಟೆನೂ ತೆಗೆದಿಲ್ಲ. ಹಾಗೇನೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಅವಲಕ್ಕಿ ತೊಗೊಂಡಿದ್ದೀನಿ ನಾನು. ಯಾವ ಥರದ ಅವಲಕ್ಕಿ ಆದರೂ ತೊಗೊಳ್ಳಿ ನೀವು. ಹಾಗೇನೆ ಕಡಲೆ ಬೀಜ ತೊಗೊಂಡಿದ್ದೀನಿ. ಇಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ನೆನೆಹಾಕಿಟ್ಕೊಂಡಿದ್ದೀನಿ, 1-2 ಅವರು ಕಡಲೆಬೇಳೆ ನೆನೆಹಾಕಿಟ್ಕೊಂಡಿರೋದು ಇದು. ಹಾಗೇನೆ ಇಲ್ಲಿ ಇಟ್ಕೆ ಬೇಳೆಕಾಳು ತೊಗೊಂಡಿದ್ದೀನಿ. ನೀವು ಅದು ಇಟ್ಕೆ ಬೇಳೆಕಾಳು ಎಷ್ಟು ಹಾಕ್ತೀರಾ ಕ್ವಾಂಟಿಟಿ ನೋಡಿಕೊಂಡು ಈ ಅಳತೆ ಎಲ್ಲ ತೊಗೊಳ್ಳಿ. ಇಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ, ಅದನ್ನು ಅಷ್ಟೇ 1-2 ಅವರ್ ನೆನೆ ಇಟ್ಕೊಂಡಿದ್ದೆ ನಾನು. ಹೆಸರುಬೇಳೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತೊಗೊಳ್ಳಿ, ಯಾಕಂದರೆ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರನೇ ಹೆಸರುಬೇಳೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಬಾಣಲಿ ಇಕ್ಕಿ ಅದಕ್ಕೆ ಆಯಿಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಆಯಿಲು ಕಮ್ಮಿನೇ ಯೂಸ್ ಮಾಡಿ, ಯಾಕಂದರೆ ಒಂದೇ ಸಲ ಜಾಸ್ತಿ ಹಾಕ್ಕೊಂಡ್ರೆ ಅದು ಕರಿಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಆಯಿಲ್ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಈ ಥರ ಜಾಲ್ರ ಇರೋದು ಇದ್ದರೆ ಮನೆಯಲ್ಲಿ ತುಂಬಾ ಬೆಟರು, ಯಾಕಂದ್ರೆ ಈ ಅವಲಕ್ಕಿ ಮತ್ತು ಹೆಸರುಬೇಳೆ ಎಲ್ಲ ಹಾಕಿ ಇದನ್ನು ಕರಿಬೇಕಾದ್ರೆ ಎತ್ತೋದಕ್ಕಾಗೋಲ್ಲ. ಅದಕ್ಕೋಸ್ಕರನೇ ಈ ಥರ ಜಾಲ್ರ ಇರೋದ್ರಿಂದ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಮಿಕ್ಸ್ಚರ್ ಮಾಡೋದಕ್ಕೆ ಅಂತಲೇ ಈ ಜಾಲ್ರನ ತೊಗೊಂಡಿಟ್ಕೊಂಡಿದ್ದೀವಿ ನಾವು. ಸೊ ಫಸ್ಟಿಗೆ ನಾವು ಅದು ತ್ಯಾವ ಇರೋದ್ರಿಂದ ಕೈಯಲ್ಲಿ ಹಾಕಿದ್ರೆ ಎಗರುತ್ತೆ, ಅದಕ್ಕೋಸ್ಕರನೇ ಈ ಥರ ಅದರಲ್ಲಿ ಜಾಲ್ರದಲ್ಲಿ ಹಾಕ್ಬಿಟ್ಟು ಆಮೇಲೆ ಅದರಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀವಿ, ನೀವು ನೋಡ್ಬೋದು. ಇದು ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಯಾವುದೇ ಆಗಲಿ ಎಣ್ಣೆಯಲ್ಲಿ ಹಾಕಬೇಕು ಅಂದಾಗ ಏಕ್ದಮ್ ಕೈಯಿಂದನೇ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಸಿಡಿಯುತ್ತೆ. ಅದಕ್ಕೋಸ್ಕರನೇ ಈ ಥರ ಜಾಲ್ರದಲ್ಲೆಲ್ಲ ಯೂಸ್ ಮಾಡಿದ್ರೆ ತುಂಬ ಸೇಫ್ಟಿಯಾಗೂ ಇರುತ್ತೆ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ನೀವು ನೋಡ್ಬೋದು ಇವಾಗ ಸ್ವಲ್ಪ ಬಬಲ್ಸ್ ಬರೋದು ಕಮ್ಮಿ ಆಗಿದೆ. ಈಗ ಎತ್ಕೊಳ್ಳೋಣ ಇದನ್ನೆಲ್ಲ. ಜಾಲ್ರದಲ್ಲಿ ಹಾಕ್ಕೊಂಡ್ರೆ ಆಯಿಲು ಕೂಡ ಅಲ್ಲೇ ಕೆಳಗೆ ಬರುತ್ತೆ, ಅದಕ್ಕೋಸ್ಕರನೇ ಜಾಲ್ರ ಯೂಸ್ ಮಾಡಿ ಅಂತ ಹೇಳೋದು. ಇಲ್ಲಿ ಮಿಕ್ಸ್ಚರ್ ರೆಡಿ ಮಾಡ್ತಾ ಇರೋದು ನಾನಲ್ಲ, ನಮ್ಮ ಅತ್ತೆ ಎಲ್ಲ ಮಾಡ್ತಾ ಇರೋದು. ನಾನು ಜಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದಿದ್ದು ಇದನ್ನು, ಹಾಗೆಯೇ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳೋಣ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಈಗ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಏಕ್ದಮ್ ಅವಲಕ್ಕಿ ಬಾಣಲಿಯಲ್ಲಿ ಹಾಕಿದ್ರೆ ಅದನ್ನು ಎತ್ತೋಕ್ಕಾಗಲ್ಲ, ಒಂದು 5 ಸೆಕೆಂಡ್ ಅಷ್ಟೇ ಸೊ ಫ್ರೈ ಮಾಡ್ಕೊಳೋದು. ಅದಕ್ಕೋಸ್ಕರನೇ ಜಾಲ್ರದಲ್ಲಿ ಹಾಕಿ ಒಂದು 5 ಸೆಕೆಂಡ್ ಹಾಕಿ ಹಾಗೆ ಎತ್ತಬೇಕು, ಇಲ್ಲಾಂದರೆ ಫುಲ್ಲು ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಹಿಂಗೆ ಹಾಕಿ ಎತ್ಕೊತಾ ಇದ್ದೀವಿ ಅಷ್ಟೇ. ಜಾಲ್ರದಲ್ಲಿ ಅವಲಕ್ಕಿ ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು, ಅಂದರೆ ತೆಳ್ಳಗಿರುತ್ತೆ ಅಲ್ವಾ ಆ ಅವಲಕ್ಕಿ ಆಗ್ಬೋದು, ಇಲ್ಲ ಸ್ವಲ್ಪ ಮಂದ ಇರುತ್ತೆ ಅಲ್ವಾ ಆ ಅವಲಕ್ಕಿ ಆದರೂ ಪರವಾಗಿಲ್ಲ. ಪೇಪರ್ ಅವಲಕ್ಕಿ ಅಂತಾರಲ್ವ, ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಕಡಲೆ ಬೀಜ ಆ್ಯಡ್ ಮಾಡಿದ್ದೀನಿ, ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೇ ಆಯಿತು. ತುಂಬ ರೋಸ್ಟ್ ಮಾಡೋ ಆ ಥರ ಏನಿಲ್ಲ, ಜಸ್ಟ್ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಅಷ್ಟೇ ಸಾಕು. ಇದೆಲ್ಲ ಈ ಆಯಿಲ್ ಐಟಮು ಅಂದ್ರೇ ಅತ್ತೆನೇ ಎಲ್ಲ ಮಾಡೋದು, ನಾನು ಅಷ್ಟಾಗಿ ಮಾಡೋಕ್ಕೆ ಹೋಗಲ್ಲ ಆಯಿಲ್ ಐಟಮು. ಸೊ ಎಲ್ಲನೂ ಅತ್ತೆನೇ ಮಾಡೋದು, ನೋಡಿ ಅವರೇ ಮಾಡ್ತಾ ಇರೋದು. ಇದು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋದ್ಮೇಲೆ ಹಾಗೆ ಎತ್ಕೊಬಿಡೋಣ. ನೀವು ನೋಡ್ಬೋದು ಯಾವ ಥರ ಚೇಂಜ್ ಆಗ್ತಾ ಇದೆ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ಆಯಿಲು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ, ಯಾಕಂದರೆ ಈ ಥರ ಎಲ್ಲ ಜಾಲ್ರದಲ್ಲಿ ಶೇಕ್ ಮಾಡೋದ್ರಿಂದ ಆಯಿಲ್ ಎಲ್ಲ ಸಿಡಿಯುತ್ತೆ. ಅದಕ್ಕೋಸ್ಕರನೇ ಆಯಿಲ್ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬ ಜನ ಆಯಿಲು ಜಾಸ್ತಿ ಯೂಸ್ ಮಾಡಿಬಿಡ್ತಾರೆ, ಸೊ ಅದಕ್ಕೋಸ್ಕರನೇ ಆಯಿಲ್ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಈ ಥರ ಸಿಡಿಯೋದಿಲ್ಲ. ಅದಕ್ಕೋಸ್ಕರನೇ ಈಗ ಗೋಡಂಬಿ ಆ್ಯಡ್ ಮಾಡ್ತಾ ಇದ್ದೀನಿ. ಗೋಡಂಬಿ ಆಪ್ಷನ್ನು, ನೀವು ಬೇಕಾದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಮನೇಲಿದೆ ಅಂದ್ಬಿಟ್ಟು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಗೋಡಂಬಿ ಹಾಕಿದ್ರೂ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು, ಅದಕ್ಕೋಸ್ಕರನೇ ನಾನು ಗೋಡಂಬಿ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನೋಡ್ಬೋದು ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅದನ್ನು ಕೂಡ ಫ್ರೈ ಮಾಡಿಕೊಂಡು ಎತ್ಕೊಳ್ಳೋಣ. ಎಲ್ಲ ಅಷ್ಟೇ ಆಲ್ಮೋಸ್ಟ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ. ನೋಡಿ ಈಗ ಹೆಸರುಬೇಳೆ ಹಾಕ್ಕೊತಾ ಇದ್ದೀವಿ. ಹೆಸರುಬೇಳೆ ಅಂತೂ ಬಾಣಲಿಯಲ್ಲಿ ಹಾಕಿದ್ರೆ ಅಂತೂ ಒಂಚೂರು ಕೂಡ ಎತ್ತೋದಕ್ಕಾಗೋಲ್ಲ, ಅದಕ್ಕೋಸ್ಕರನೇ ಜಾಲ್ರದಲ್ಲಿ ಹಾಕ್ಕೊಂಡಿರೋದು. ಇದು ಜಾಲ್ರ ಸ್ವಲ್ಪ ದೊಡ್ಡದಾಗೂ ಬರುತ್ತೆ, ನಾನು ಸ್ವಲ್ಪ ಚಿಕ್ಕದಾಗಿರೋದು
ತಗೊಂಡಿದೀವಿ. ಇದನ್ನ ನಾವು ಆನ್ಲೈನ್ ಅಲ್ಲಿ ತಗೊಂಡಿರೋದು. ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ಬಟ್ ನಾವು ಆನ್ಲೈನ್ ಅಲ್ಲಿ ತಗೊಂಡಿರೋದು. ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು, ಜಾಲ್ರ ಇರೋದ್ರಿಂದ. ನೋಡಿ, ಈಗ ಅದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಅದನ್ನು ಕೂಡ ಎತ್ಕೊಳ್ಳೋಣ. ನೋಡಿ, ಈಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇದನ್ನ ಎತ್ಕೊಳ್ಳೋಣ. ಎಲ್ಲಾನು ಒಂದು ಬಾಕ್ಸ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳೋದಕ್ಕೆ ಒಂದು ತಪ್ಪಲೆ ಇಟ್ಕೊಂಡಿದ್ದೀವಿ, ಯಾಕಂದರೆ ಸಿಡಿಯೋದಿಲ್ಲ, ಅದಕ್ಕೋಸ್ಕರ ಕಲಾಕಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ತಪ್ಪಲೆ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಸಾಸಿವೆ ಆ್ಯಡ್ ಮಾಡಿದ್ದಾರೆ. ಅದು ಸಾಸಿವೆ ಆ್ಯಡ್ ಮಾಡೋದು ಸ್ಕಿಪ್ ಆಗೋಗ್ಬಿಟ್ಟಿದೆ. ಆಗಲೇ ಅಲ್ಲಿ ಸಾಸಿವೆ ಮತ್ತು ಜೀರಿಗೆ ಇಟ್ಟಿರಲಿಲ್ಲ, ಅದು ಸ್ವಲ್ಪ ಸ್ಕಿಪ್ ಆಗೋಗ್ಬಿಟ್ಟಿದೆ. ಈಗ ನಾವು ಇದಕ್ಕೆ ಸಾಸಿವೆ ಆ್ಯಡ್ ಮಾಡಿದ್ದೀವಿ. ಈಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀವಿ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಸಿಪ್ಪೆ ತೆಗಿಬೇಡಿ, ಚೆನ್ನಾಗಿರಲ್ಲ. ಸಿಪ್ಪೆ ಇದ್ರೇ ಅದಕ್ಕೆ ಟೇಸ್ಟ್ ಬರೋದು, ಅದಕ್ಕೋಸ್ಕರನೇ ಬೆಳ್ಳುಳ್ಳಿ ಸಿಪ್ಪೆ ತೆಗಿಬೇಡಿ ಅಂತ ಹೇಳ್ತೀನಿ ನಾನು. ಈಗ ಇದಕ್ಕೆ ಒಂಚೂರು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಆಗಲೇ ಅಲ್ಲಿ ಹೇಳಿದ್ನಲ್ವ, ಜೀರಿಗೆ ಮತ್ತು ಸಾಸಿವೆ ತೋರಿಸಿಲ್ಲ, ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಜೀರಿಗೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಸ್ವಲ್ಪ ಕಲಾಕೊಳ್ಳೋಣ. ಹಾಗೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ತಾ ಇದ್ದೀವಿ, ಆಗಲೇ ತೋರಿಸಿದ್ವಲ್ಲ, ಹಾಗಾಗಿ ಹಾಕಬಾರ್ದು. ಅದನ್ನು ಒಂದು ಸ್ವಲ್ಪ ಮುರಿದು ಹಾಕ್ಕೋಬೇಕು. ಕರಿಬೇವು ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀವಿ, ಹಾಗಾಗಿ ಒಂದೊಂದು ಕೂಡ ಹಾಕೋಕೆ ಹೋಗಬೇಡಿ, ಅದನ್ನು 2 ಭಾಗ ಮಾಡಿ ಹಾಕ್ಕೊಳ್ಳಿ. ಒಣಮೆಣ್ಸಿನ್ಕಾಯಿನ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿ ಯಾವುದೇ ಆದರೂ ಪರವಾಗಿಲ್ಲ, ಈ ಬ್ಯಾಡಗೆ ಮೆಣಸಿನ್ಕಾಯಿ, ಮಾಮೂಲಿ ಮೆಣಸಿನ್ಕಾಯಿ ಎಲ್ಲ ಇರುತ್ತೆ ಅಲ್ವಾ, ಯಾವ ಮೆಣಸಿನ್ಕಾಯಿ ಇದ್ರೂ ಯೂಸ್ ಮಾಡ್ಕೋಬೋದು. ಈಗ ನಾನು ಖಾರದ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಖಾರದ ಪುಡಿ ಅಷ್ಟೇ, ನೀವು ನೋಡಿಕೊಂಡು ಖಾರ, ಮಕ್ಕಳು ತಿಂತಾರೆ ಇಲ್ಲ ದೊಡ್ಡೋರು ತಿಂತಾರೆ, ಆ ಥರ ನೋಡಿಕೊಂಡು ಖಾರ ಯೂಸ್ ಮಾಡಿ. ಈಗ ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ಇದರಲ್ಲೇ. ಈಗ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ, ನೀವು ನೋಡ್ಬೋದು. ಎಲ್ಲನೂ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ಪೂನ್ ಹಾಕಿ ಕಲಾಕಬೇಡಿ, ಈ ಥರ ಬಟ್ಟೆಯಲ್ಲಿ ಇಟ್ಕೊಂಡು ಕಲಾಕಿ, ಆಗ ತುಂಬ ಚೆನ್ನಾಗಿ ಕಲಾಕೊಳುತ್ತೆ. ಅದಕ್ಕೋಸ್ಕರನೇ ಈಗ ಸ್ಪೂನ್ ಆ್ಯಡ್ ಮಾಡಿ. ಅದು ಮಾಡ್ತಾ ಇದ್ರೆ ಒಗ್ಗರಣೆ ಹಾಕಿದ್ಮೇಲೆ ಸ್ಮೆಲ್ಲು ಇರುತ್ತೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಮಾತ್ರ. ಆವಾಗಲೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ ಮಾತ್ರ, ಸೂಪರಾಗಿರುತ್ತೆ ಇದ್ರ ಮಾತ್ರ. ಸ್ನ್ಯಾಕ್ಸ್ ಐಟಮ್ಮು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಮಕ್ಕಳಿಗೂ ದೊಡ್ಡೋರ್ಗೂ ತುಂಬಾ ಇಷ್ಟ ಆಗುತ್ತೆ. ಸೊ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.